ಇವತ್ತು ಬಿಸಿಲು ಯಾವ ಬಿಸಿಲು ಎಲ್ಲಿ ಗೊತ್ತಾಗ್ತದೆ. ಹಾಗೆ ಮಳೆ ಮಳೆ ಬರ್ತಿತ್ತು, ಬಟ್ ಬಿಸಿಲು ಸಹ ಬಂದಿದೆ. ಹಾಗೆ ಆ ಸೈಡ್ ಮೋಡ ಆಗಿದೆ. ನನಗೆ ಈಗ ಅಕ್ಕನ ಮನೆಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ನಾನು ಹೊರಡಲಿ, ನಾನು ಡ್ರೆಸ್ ಹಾಕಿ ಈಗ ಬಂದ ವೀಡಿಯೋ ಮಾಡಲಿಕ್ಕೆ. ಮತ್ತೆ ಇನ್ನು ನಾನು ಇದು ಬ್ಲಾಗ್ ಮಾಡೋದು ಇದು ಮೊಬೈಲಲ್ಲಿ. ಹಾಗೆಲ್ಲ ಕತೆ. ಹಾಗೆ ಈಗ ಹೊರಡಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇನ್ನು ಹೋಗುದು. ಹಾಗೆ ನೋಡ್ರಿ ಶಶ್ಕಲ್ ಈಚ್ ನೋಡಿ ಅಂತ. ಅದು ನಿಮಗೆ ನಾನು ನಿಮಗೆ ಇಲ್ಲಿ ರೆನ್ಸ್ ಮತ್ತು ಸ್ಪಿನ್ ಕೊಡ್ಲಿಕ್ಕೆ ಹೇಳಿದೆ. ಒಂದು ಸೆಕೆಂಡ್. ಏನೇ ಎಂತ ಹೇಳ್ತೀರಿ ಇದ್ರ ಬಗ್ಗೆ ನೀವು? ನೀವೇನು ಕಾಣೋದಿಲ್ಲ, ಬ್ಲ್ಯಾಕ್ ಕಾಣ್ತಿದ್ದೀರಿ. ಯಾವಾಗ ಆಗ್ತಿತ್ತು ನಿಮ್ಗೆ ಇದು ನಾನು ಹೇಳ್ಬೇಕಾ? ಎಷ್ಟು ಗಂಟೆ ಎಷ್ಟಾಯ್ತು? 10. ಹಾಗೆ ಇದರಲ್ಲಿ ಕ್ಯಾಮ್ರಾದ ಚಾರ್ಜ್ ಖಾಲಿ ಆಗ್ತಾ ಬಂದಿದೆ. ಹಾಗೆ ಇನ್ನು ನಾನು ಮೊಬೈಲಿಗೆ ಶಿಫ್ಟ್ ಆಗ್ತೇನೆ. ಮತ್ತೆ ಎಂತೆಲ್ಲ ಆಗ್ತದೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತೇನೆ. ಹಾಗೆ ಇವರು ಬಂದದ್ದು ವೇಸ್ಟ್ ಆಯ್ತು ಈಗ ಮೇಲೆ. ಒಂದು 2-3 ಸತಿ ಬಂದು ಹೋದ್ರು ಸಮ ಲೆಗ್ ವರ್ಕೌಟ್ ಆಗಿರ್ಬೇಕು ಅವರದ್ದು. ಹಾಗೆ ನಾನು ಸಿಗ್ತೇನೆ ಮತ್ತೆ ಒಮ್ಮೆ ಅಲ್ಲಿಗೆ ಹೋಗಿ ಬಂದು ಆ ನಂತರ ಬ್ಲಾಗ್ ಮಾಡ್ತೇನೆ. ಹಾಗೆ ಕ್ಯಾಮ್ರಾದಲ್ಲಿ ಚಾರ್ಜು ಇಲ್ಲ, ಅದನ್ನು ಇಡಬೇಕಷ್ಟೇ. ಈಗ ಇಡ್ಲಿಕ್ಕಾಗಲ್ಲ, ಬಂದಿಡುವ. ನಾನು ಈಗ ಹೊರಟಿದ್ದೇನೆ ಕಂಪಳಾಚೆ. ಇಲ್ಲಿ ಹಾಗೆ ಇಲ್ಲಿ ಮಳೆ ಒಂದು ಸ್ವಲ್ಪ ಬಂದು ಹೋಯಿತು ಶಾಸ್ತ್ರಕ್ಕೆ. ಬಟ್ ಮಳೆ ಬರ್ತಿದ್ರೆ ಒಳ್ಳೆಯದು, ಜವಳಿ ಆಗ್ತದೆ ಜವಳಿ. ಹಾಗೆಯೇ ಸೆಕೆ ಉಂಟು ಇಲ್ಲಿ. ಒಡೆ ಉಂಟು. ಆ್ಯಂಡ್ರೈ ಅದು ಹಿಂದೆ ಹಿಡಿ ಆಯ್ತು. ಅದನ್ನು ಅದು ಕೋಲ್ಕತ್ತಾ ಬಜಾರ್ ಅಂತ ಮೊನ್ನೆ ಇಡೀ ಹಾಕೊಂಡು ಹೋಗಿದ್ದಾರೆ. ಇವ್ರು ಪಕ್ಕಡೆ ಕುಲ್ಲೇರು ಅವೇನು ಪಿರೋದಿಲ್ಲ. ಹಾಗೆ ಇನ್ನು ಹೊರಡುದು ನಾನು. ನೋಡುವ ಎಂತಾದ್ರು ಹೋಗುವ ಇಂಟ್ರೆಸ್ಟಿಂಗ್ ಅಲ್ಲ ಇದ್ರೆ ತೋರಿಸ್ತೇನೆ, ಇಲ್ಲಾಂದ್ರೆ ನೋಡುವ ಎಂತ ಆಗ್ತದೆ ಅಂತ. ಮಳೆ ಬರ್ತಾ ಉಂಟು. ಇಲ್ಲಿದ್ದೇನೆ ನಾನು, ಇಲ್ಲಿ ಬೇರೆ ಕಲ್ದು ಹೋಗ್ತಾ ಇದ್ದೇನೆ. ಈ ಊರು ಮಳೆ ಬರ್ತಾ ಉಂಟು, ಇಲ್ಲಿ ಗೊತ್ತಾಗೋದಿಲ್ಲ. ಬಟ್ ಮಳೆ ಬರ್ತಾ ಇದೆ. ಬರ್ಲಿ. ನನಗೆ ಮಳೆ ಬೇಕಿತ್ತು, ಹೋಗ್ಬೋದು, ಚಂದ ಆಗ್ತದೆ. ತುಂಬ ಸಮಯ ಆಯಿತು. ಅಂದರೆ ಲಾಸ್ಟ್ ಇಯರ್ ಒಂದು ಸಾಧಾರಣ ಮಳೆಗೆ ಆಚೀಚೆ ಎಲ್ಲ ಹೋಗಿದ್ದೇನೆ. ಈ ವರ್ಷ ಮಳೆ ಕಮ್ಮಿ ಅಲ್ಲ, ಹಾಗೆ ಎಲ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ. ಹೋಗುವಾಗ ಸಹ ಫುಲ್ ಬಿಸಿಲು. ಹಾಗೆ ಈಗ ಒಂದು ಬರ್ತಾ ಉಂಟು. ಹಾಗೆಲ್ಲ ಕತೆ. ಈಗ ನಾವು ಹೋಗುವ ಆಚೆ, ಅಕ್ಕನ ಮನೆಗೆ ಆಚೆ. ನಾನೀಗ ಪಂಪಲ್ಲಿ ಕ್ರಾಸ್ ಆಗಿ ಹೋಗ್ತಾ ಇದ್ದೇನೆ. ಇಲ್ಲಿ ಮಳೆಯೇ ಇಲ್ಲ ಮಾರೆ. ಅಲ್ಲಿ ಆ ನಂತರ ಆಚೆ ಮತ್ತೆ ಈ ಏರಿಯಾಚೆಲ್ಲ ಜೋರು ಮಳೆ. ಇಲ್ಲಿ ಒಂದು ಬಟ್ಟ ಮಳೆ ಇಲ್ಲ. ಬಂದು ಹೋಗಿದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಅಷ್ಟು ಮಳೆ ಇಲ್ಲ. ಹಾಗೆ ಹೋಗುವ. ಸ್ವಲ್ಪ ಡ್ರೈವಿಂಗ್ ಮಾಡ್ತೇನೆ, ಸ್ವಲ್ಪ ಎಂತ ಫುಲ್ ಡ್ರೈವಿಂಗ್ ಮಾಡ್ತೇನೆ. ನನಗೆ ರಬರಪ್ಪ ಒಂದು ಎಂತ ನೆನಪಾಗುವಾಗ ನಾನು ವೀಡಿಯೋ ಮಾಡ್ತೇನೆ. ಹಾಗೆ ಡ್ರೈವಿಂಗ್ ಮಾಡಿ ಮತ್ತೆ ನೋಡು ಅಲ್ಲಿ ಎಂತಾದ್ರು ಇಂಟ್ರೆಸ್ಟಿಂಗ್ ಇದ್ದರೆ ತರಿಸ್ತೇನೆ. ನಾವೀಗ ನೇತ್ರಾವತಿ ಬ್ರಿಡ್ಜ್ ಇದ್ದೇವೆ. ನೇತ್ರಾವತಿ ಬ್ರಿಡ್ಜ್ ಒಳ್ಳಾಳದ್ದು ಕಾಣ್ಬೋದು. ನಮ್ಮ ಈಚೆ ಬೀಚ್ ರೋಡ್ ಆಚೆ ನೇತ್ರಾವತಿಯಲ್ಲಿ ಕಾಣುತ್ತೆ. ಯಾಕೆಂದರೆ ಇದು ಎಂತ ಸ್ವಲ್ಪ ದೊಡ್ಡದಾಗಿದ್ದಾರೆ ಬೇಲಿಗಳೆಲ್ಲ ಇಲ್ಲಿ ಕಾಣ್ತದೆ. ಹಾಗೆ ಡ್ರೈವಿಂಗ್ ಮಾಡ್ತಾ ಇದ್ದೇನೆ ಒಬ್ಬನೇ. ಬೋರ್ ಹೊಡಿತದೆ ಮಾರಿ ಇಲ್ಲಿ ಡ್ರೈವಿಂಗ್ ಮಾಡಲಿಕ್ಕೆ. ಒಂಥರ ರೋಡ್ ಒಳ್ಳೆ ಉಂಟು ಇಲ್ಲಿದು. ಒಂದು ಅಲ್ಲಿ 2 ಗಿಡಕ್ಕೆ ಆಗ್ತಿತ್ತು. ಆ ಸೈಡ್ ನೋಡ್ಬೇಕಷ್ಟೇ. ಈಗ ಆ ಸಹ ಮೊನ್ನೆ ಸರಿ ಇರಲಿಲ್ಲ. ನೋಡುವ, ನಾನು ಕ್ಯಾಮ್ರಾ ಕೆಳಗಿಡ್ತೇನೆ, ಅಲ್ಲಿ ಕ್ಯಾಮರಾ ಉಂಟು, ಮತ್ತೆ ಫೈನ್ ಇರ್ಬೋದು. ಹಲೋ ಗಾಯ್ಸ್, ನಾ ಈಗ ಅಕ್ಕನ ಮನೆಯಿಂದ ರಿಟರ್ನ್ ಬರ್ತಾ ಇದ್ದೀನಿ. ಮನೆಗೆ ಹೋಗ್ತಿದ್ದೇನೆ. ಈಗ ಕಂಪಳಕ ಇದ್ದೇನೆ. ಈಚೆ ಗಂಟೆ ಈಗ 4:15. ಮನೆಗೆ ಮುಟ್ಟಾಗ 5 ಆಚೆ ಆಗ್ಬೋದಾ ಅಂತ ನೋಡ್ಬೇಕಷ್ಟೇ, ಯಾವ ರೂಟಿಂದ ಹೋಗುದಂತ. ಯಾಕಂದ್ರೆ ನಂತೂರಿಂದ ಹೋದ್ರೆ ಈಗ ಟ್ರಾಫಿಕ್ ಸಹ ಸಿಗ್ಬೋದು, ಆದರೆ ಅಲ್ಲಿ ಸ್ವಲ್ಪ ಫ್ರೀ ಆಗ್ತದೆ ಹೋಗ್ಲಿಕ್ಕೆ. ಬಟ್ ಅಂದರೆ ಇಲ್ಲಿಂದ ಹೋಗ್ಬೋದು ವಾಮಂಜೂರಿಂದ, ಬಟ್ ಅಲ್ಲಿ ಸ್ವಲ್ಪ ರೋಡ್ ಎಲ್ಲ ಇದ್ದ ಕಾರಣ ಈಗ ಈ ಮಳೆಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ.
ಮಕ್ಕಳನ್ನು ಎಂತ ಓಡುದು ಮಾರೆ, ಓ ದೇವರೇ. ಹಾಗೆ ನಾನೀಗ ಡ್ರೈವಿಂಗ್ ಮಾಡ್ತಿದ್ದೇನೆ, ಜಾಸ್ತಿ ವ್ಲಾಗ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮಿಡ್ಲಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಇದೆ ತೋರಿಸ್ತೇನೆ, ಇಲ್ಲದ್ರೆ ಮನೆಗೆ ಹೋಗಿ ರೀಚ್ ಆದ ನಂತರವೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಯಾಕಂದರೆ ಇದನ್ನು ಎಡಿಟ್ ಮಾಡಬೇಕೀಗ. ಇದೇ ಆಯಿತು. ಇವತ್ತೇನು ಅಷ್ಟು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಮಾತಾಡಿ ಎಲ್ಲ ಆಗುವಾಗ ಟೈಮ್ ಆಯಿತು. ರೀಚ್ ಆಗುವಾಗ ಸಹ ನಾನು ಎಂತ ವ್ಲಾಗ್ ಮಾಡಲಿಲ್ಲ. ಹಾಗೆ ಈಗ ಏನು ಹೊರಡುವಾಗ ವ್ಲಾಗ್ ಮಾಡ್ತೀನಿ. ಈಗ ನಾನು ಆಲ್ಮೋಸ್ಟ್ ಇಲ್ಲಿ ಗೊತ್ತಿಲ್ಲ, ಇಲ್ಲೇ ಒಂದು ಬಿಟ್ಟಿದೆ. ಹಾಗೆ ಈಗ ನಾನು ಮನೆಗೆ ಹೋದ ನಂತರ ಎಲ್ಲಾದರೂ ಇಲ್ಲಿ ಆದರೂ ಬ್ಲಾಗಲ್ಲಿ ಸಿಕ್ಕುವಾಗ ಮಿನಿ ಬ್ಲಾಗ್ ಮಾಡ್ತೇನೆ. ಓಕೆ. ನಂತೂರಿನಲ್ಲಿ ಟ್ರಾಫಿಕ್, ಅಯ್ಯೋ ಇಲ್ಲಿ ನಾನು ಸ್ವಲ್ಪ ಬೇಗ ಬಂದದ್ದು. ಇಲ್ಲಿ ಟ್ರಾಫಿಕ್ ಇಲ್ಲ ಅಂತ, ಇಲ್ಲಿ ಸಹ ಟ್ರಾಫಿಕ್. ಓ ದೇವರಿ, ಹೋಗುವ ಟ್ರಾಫಿಕ್ ಇದ್ದಾಯ್ತು. ನಾನು ಇನ್ನು ಸೀದಾ ಕಾದ್ರೆ ಆಚೆಂದಾಗಿ ಹೋಗುದು, ಇಲ್ಲಿ ಆಗಲಿಕ್ಕಿಲ್ಲ. ಆಯ್ತು ಸಿಗ್ತದೆ ಮತ್ತೆ ರಫ್ ಕ್ವಿಟ್ ಮಾಡ್ತೇನೆ. ಕ್ವಿಕ್. ಓ ಕಾಫೆ. ಹೇಗೆ ಮಾರೆ ಲೈಟ್ ಮಾಡೋದು. Wow, scenery. Think bahasha mara. ಆ್ಯಕ್ಚುಲಿ ಕಂತಿನಲ್ಲಿ ಇದೊಂದು ಚಂದ ಸ್ಪಾಟ್ ನಿಜ ನೋಡ್ಲಿಕ್ಕೆ ಹೋದರೆ. ಫುಲ್ ಗ್ರೀನ್ ಫುಲ್ ಸುತ್ತಲೂ ಇದು ಎಂತ ಹೇಳೋದು, ಮರಗಳು, ಮಿಡ್ಲಲ್ಲಿ ರೋಡು. ಮಳೆ ಬರೋಕೆ ಚಂದ ಕಾಣ್ತದೆ, ಬಟ್ ಈಗ ಅಷ್ಟು ಕಾಣ್ತಿಲ್ಲ. ಹಾಗೆ ನಾನೀಗ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೇನೆ. ಈಗ ಕೆಲಸ ಇಲ್ಲ ನಂಗೀಗ. ಸೊ ಸಿಗುವ ಒಮ್ಮೆ ಮನೆಗೆ ರೀಚ್ ಆದ ನಂತರ. ಅಷ್ಟು ತನಕ ಇದೆಲ್ಲ ಶೂಟ್ ಮಾಡಿದ್ದೇನೆ, ಅದನ್ನು ನೋಡ್ತಿದ್ದೀರಲ್ಲ. ಬೇರೆಂತೆಲ್ಲ ಹೇಳಲಿಕ್ಕೆ ಈಗ ಇನ್ನು ಅಲ್ಲಿ ಕ್ರಾಸ್ ಇಡ್ಲಿಕ್ಕೆ ಉಂಟು. ದೇವರೇ KPT ಅಂತ ಏನೋ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ನೋಡುವ, ನಾನೀಗ ಫಸ್ಟ್ ಅಲ್ಲಿ ಹೋಗ್ತೀನಿ. ಎಲ್ಲರಲ್ಲಿ ಕಷ್ಟ ಆಗ್ತದೆ, ಸಿಗ್ತೇನೆ ಮತ್ತೆ. ಸೊ ನಾನು ಮನೆಗೆ ಈಗ ರೀಚ್ ಆಗಿದ್ದೇನೆ. ಈಗ ಗಂಟೆ 5 ಆಯಿತು, ಕರೆಕ್ಟ್ 5 ಗಂಟೆಗೆ ರೀಚ್ ಆಗಿದ್ದೇನೆ. ಹಾಗೆ ಇನ್ನು ಬೇರೆ ಎಂತ ಬ್ಲಾಗ್ ಮಾಡೋದಿಲ್ಲ, ಇಲ್ಲಿಗೆ ಇಡ್ತಿದ್ದೇನೆ ಈ ಬ್ಲಾಗನ್ನು. ಯಾಕಂದರೆ ಇವತ್ತು ಕಾಂಟೆಂಟ್ಸ್ ಸ್ವಲ್ಪ ಕಮ್ಮಿ. ನಾನು ಅಲ್ಲೆಲ್ಲ ಹೋಗಿದ್ದಲ್ಲ, ಹಾಗೆ ಅಲ್ಲಿ ಸಹ ಜಾಸ್ತಿ ಅಂತ ತೆಗಿಲಿಕ್ಕೆ ಆಗಲಿಲ್ಲ. ಎಷ್ಟಾಗಿದೆ ಅದನ್ನು ಅಷ್ಟು ತೆಗೆದು ಹಾಕಿದ್ದೇನೆ. ಸೊ ಬೇರೆ ಎಂತೆಲ್ಲ ಹೇಳಲಿಕ್ಕೆ, ಇನ್ನು ಎಂತ ಇದ್ರು ನಾಳೆ ಬ್ಲಾಗಲ್ಲಿ ಇರ್ಬೋದು, ನೋಡುವ ಅದು ಎಂತ ಆಗ್ತದೆ ಅಂತ. ಸೊ ಇವತ್ತಿನ ಬ್ಲಾಗಿಗೆ ಎಷ್ಟೇ ಇದಾಗಿತ್ತು ಬ್ಲಾಗ್. ಇನ್ನು ನಾಳೆ ಸಿಗ್ತೇನೆ, ನಾಳೆ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ, ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನಾಳೆ.